ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಅಖಿಲ್ ಕಾರಿಂದ. ಯಾಕಂತ ಹೇಳಿದ್ರೆ ನನ್ನ ಕಾರು ವಿನಯ್ ಮನೇಲೇ ಇದೆ, ನಾನು ಈಸ್ಕೊಂಡೇ ಬಂದಿಲ್ಲ. ಮ್ಯಾಚ್ ಮುಗ್ದಾಗ ಬಿಟ್ಟಿದ್ದು ಅಲ್ಲೇ ಇದೆ, ಇವತ್ತಿನವರೆಗೂ ಕಲೆಕ್ಟೇ ಮಾಡಿಲ್ಲ. ಸೊ ಇವತ್ತು ನಾನು ಅಖಿಲ್ ಮತ್ತೆ ನಮ್ಮಮ್ಮ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನನ್ನ ಫೋನ್ ನ ಅಪ್ಗ್ರೇಡ್ ಮಾಡೋ ಸಮಯ ಬಂದಿದೆ ಗೈಸ್. ಇಷ್ಟು ದಿನ 16 Pro Max 256 GB ಕಾಲ ಕಳೆದು ಬಿಟ್ಟಿದ್ದೀನಿ ಹಂಗೋ ಹಿಂಗೋ ಮಾಡಿ. ಬಟ್ ಇವಾಗ ಮ್ಯಾಚ್ಗಳೆಲ್ಲ ತುಂಬಾ ಲಾಂಗ್ ಇರೋದ್ರಿಂದ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಸ್ಟೋರೇಜ್ ಇಶ್ಯೂ ಬರ್ತಾ ಇದೆ, ಬ್ಯಾಟ್ರಿ ಇಶ್ಯೂ ಬರ್ತಾ ಇದೆ. ಅದಕ್ಕೋಸ್ಕರ ಆ ಫೋನ್ನ ಕೊಟ್ಟು ಎಕ್ಸ್ಚೇಂಜ್ ಮಾಡಿ ಇವಾಗ ಹೊಸದು ಫೋನ್ ತಗೊಂಡು ಜೊತೆಗೆ ಆಲ್ಟರ್ನೇಟ್ ಕೂಡ ಇನ್ನೊಂದು ಫೋನ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಆಲ್ಟರ್ನೇಟ್ ಯಾವ್ದು ತಗೊತಾ ಇದ್ದೀನಿ ಅಂತ ಅಲ್ಲೇ ಹೋಗಿ ಹೇಳ್ತೀನಿ, ಯಾಕೆ ಅದನ್ನೇ ತಗೋತಾ ಇದ್ದೀನಿ ಅಂತ ಕೂಡ ಹೇಳ್ತೀನಿ. ನಮ್ಮಮ್ಮ ನೋಡಿ ಇಲ್ಲಿ ಇದೆ ಅಲ್ಲೋ, ನಮ್ಮಮ್ಮ ಯಾಕೆ ನಾನು ತಗೋಬೇಕಾದ್ರೆ ಅಂತ ಅಂದ್ಕೊಂಡ್ರಾ, ಲೋನ್ ಮಾಡ್ಸಕ್ಕೆ ನಾನು ಕೊಡಲ್ವಲ್ಲ, ಅಮ್ಮನ ಹೆಸರಲ್ಲಿ ಲೋನಲ್ಲಿ ತಗೊಳ್ಳೋದು. ನಮ್ದೆಲ್ಲ EMI ಜಾಸ್ತಿ ಇದೆ, ಅದಕ್ಕೆ ನಾವು ಅಮ್ಮನ ಹೆಸರಲ್ಲಿ ಲೋನ್ ಮಾಡಿಸ್ಬಿಟ್ಟು ಅವ್ರ ಹೆಸರಲ್ಲಿ ತಗೊಳ್ಳೋಣ ಅಂತ ನಾವು ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಯಾವ ಫೋನ್ ತಗೊತಾ ಇದ್ದೀನಿ, ಎಲ್ಲಿ ತಗೊತಾ ಇದ್ದೀನಿ ಎಲ್ಲ ಹೇಳ್ತೀನಿ. ಓಕೆ ಗೈಸ್, ಇವಾಗ ನಾನು ಎಲ್ಲಿ ಬಂದಿರೋದು ಅಂತ ಹೇಳಿದ್ರೆ HSR ಲೇಔಟ್ನಲ್ಲಿರೋ ಮೊಬೈಲ್ ಪ್ಲಾನೆಟ್ಗೆ. ಸೊ ಇಲ್ಲೋಡಿ, ಇಲ್ಲಿ ಗಂಟ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಯಾವ ಫೋನ್ ಬೇಕಿತ್ತು ಆ ಫೋನ್ ಇಲ್ಲೇ ಇತ್ತು. ಸೊ ಅವ್ರು ತರಿಸ್ಕೊಡ್ತೀನಿ ರಾಜಾಜಿನಗರ್ಗೆ ಅಂತ ಹೇಳಿದ್ರು. ಬೇಡ, ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ, ಇಲ್ಲೇ ಇದ್ದೆ, ಆನ್ ದ ವೇ ಕೆಲಸ ಇದೆ. ಯಾಕಂದ್ರೆ ಇದಾದ್ಮೇಲೆ ನಾನು ಸ್ಟೇಡಿಯಂ ಕಡೆ ಹೋಗ್ಬೇಕು, ಅದಕ್ಕೋಸ್ಕರ ಡೈರೆಕ್ಟಾಗಿ ಇಲ್ಲೇ ಬಂದ್ಬಿಟ್ಟು ಅಮ್ಮ ಕರ್ಕೊಬಂದು ತೊಗೊಳ್ಳೋಣ ಅಂತ ಬಂದಿದ್ವಿ. ಆ್ಯಂಡ್ ಫೋನ್ ಮಾಡಿದ್ದೆ ಕಿರಣ್ ಅವ್ರಿಗೆ, ಬರ್ತಾ ಇದ್ದೀನಿ ಆನ್ ದ ವೇ ಅಂತ ಹೇಳಿದ್ರು. 10 ನಿಮಿಷ, ಸೊ ವೆಯ್ಟ್ ಮಾಡೋಣ ಬನ್ನಿ. ರಾಜಾಜಿನಗರಕ್ಕಿಂತ ದೊಡ್ಡದಾಗೈತೆ ಇದು, ರಾಜಾಜಿನಗರಲ್ಲಿ ಚಿಕ್ಕದು, ಇಲ್ಲಿ ದೊಡ್ಡದಾಗೈತೆ. ಅಮ್ಮ 2 ಫೋನ್ ತೊಗೊಳ್ತೀನಿ ನಮ್ಮ. ಪ್ಲೀಸ್ ಯಾಕೆ ಬೇಡ ಇಲ್ಲ ನಂಗೆ ಬೇಕು, ನಿಜವಾಗ್ಲೂ ಬೇಕು. ಯಾಕೆ ಅಂತ ಹೇಳ್ತೀನಿ ಬೇಕಾದ್ರೆ. ಇವಾಗ ಒಂದು ಫೋನು ಇನ್ನೊಂದು ಒಂದು ನಂಬರ್ ಹಾಕೋತೀನಿ, ಇನ್ನೊಂದು ಫೋನ್ ಇನ್ನೊಂದು ನಂಬರ್ ಹಾಕೋತೀನಿ, ಪರ್ಸ್ನಲ್ ನಂಬರ್. ಅಲ್ಲ, ಈಗ ಇನ್ನೊಂದು ಅದು ಹಾಳಾಗಿರೋದು ರೆಡಿ ಮಾಡಿಸೋದು ಬೇಡ, ಅದು ನಂಗೆ ಚೆನ್ನಾಗಿರೋದು ಬೇಕು. ಪ್ಲೀಸ್ ನೋಡಿ, ಈಗ ತಗೊಳ್ಳೋದೇ ಜಾಸ್ತಿ ಆಯಿತು. ಬೇಡ ಪ್ಲೀಸ್. ನಮ್ಮಮ್ಮ ಯಾಕೆ ಬೇಡ ಅಂತ ಹೇಳ್ತಾರೆ ಅಂದರೆ ಅವ್ರು ಲೋನ್ ಕೊಡೋಲ್ಲ, ಅದಕ್ಕೆ ಬೇಡ ಅಂತವ್ರು. ಲಿಮಿಟ್ ಇರಬೇಕು. ಬೇಡಮ್ಮ ಪ್ಲೀಸ್, ನನಗೆ ಏನು ಗೊತ್ತಾ, ನನಗೊಂದೇ ಒಂದು ಫೋನ್ ಬೇಕು ಪ್ಲೀಸ್. ಇದಕ್ಕೂ ಇಲ್ಲ ಅಂತ ಹೇಳೇ ಬೇಡ. ಇವಾಗ ನಾನು ಏನಿಲ್ಲ, ಜಾಸ್ತಿ ಇಲ್ಲ, ನಿನ್ನ ಇದರಲ್ಲಿ 1-2-3 ಲಕ್ಷ ಸಾಕು ಪ್ಲೀಸ್. ಕಟ್ಕೊಂಡೋಗ್ತೀನಿ, ನಿಜವಾಗ್ಲೂ ಕಟ್ಕೊಂಡೋಗ್ತೀನಿ. ಅದ್ರ ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಾನು ಆಲ್ರೆಡಿ ಎಲ್ಲ ಆರ್ಡರ್ ಹಾಕ್ಬಿಟ್ಟಿದ್ದೀನಿ, ಬಿಲ್ಲೆಲ್ಲ ಆಗ್ಬಿಟ್ಟೈತೆ, ಬರೀ ಪೇಮೆಂಟ್ ಒಂದು ಮಾಡಬೇಕಷ್ಟೇ. ಕೊಟ್ಬಿಟ್ಟು ಇವಾಗ ಒಂದು ಫೋನ್ ತೊಗೊಂಡು ಇಲ್ಲ ನನಗೆ 2 ಬೇಕು. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಏನಕ್ಕೂ ಬೇಡ, ಸಾಕು ಒಂದು. ಅಮ್ಮ ಇವಾಗ ಮ್ಯಾಚ್ ವ್ಲಾಗ್ ಎಲ್ಲ ಮಾಡೋಕ್ಕೆ ಹೋದರೆ ಒಂದು ಫೋನ್ ಸ್ವಿಚ್ ಆಫ್ ಆಗಿಬಿಡ್ತದೆ. ಇಲ್ಲಿ ಹೆಂಗೋ ಆಯ್ತೈತೆ ನಮ್ಮ ಸ್ಟೇಡಿಯಮಲ್ಲಿ, ಬೇರೆ ಸ್ಟೇಡಿಯಮಲ್ಲಿ ಹಂಗೆ ಆಗಲ್ಲ. ನಂದೇ ಕೊಡ್ತೀನಿ ನೋಡಿ. ನೀನು ಸ್ಟೇಡಿಯಂ ಒಳಗಡೆ ಹೋಗೋಷ್ಟರಲ್ಲೇ ಸ್ವಿಚ್ ಆಫ್ ಆಗಿಬಿಟ್ಟಿರ್ತದೆ ನಿಂದು. ಗೈಸ್ ತೊಗೊತೀನಿ. ಇದು ಫ್ಲ್ಯಾಗ್ಶಿಪ್ ಫೋನ್ಸ್ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನಾನು ಈ ವರ್ಷ ಫೋನೇ ತೊಗೊಬಾರ್ದು ಅಂತ ಅಂದ್ಕೊಂಡಿದ್ದೆ. ಹೋದ ವರ್ಷ ಫೋನ್ ತೊಗೊಂಡಿದ್ದು 16 Pro Max ಬಿಟ್ಟಾಗ ಫೋನ್ ತೊಗೊಂಡಿದ್ದು, ಯಾವುದೇ ಕಾರಣಕ್ಕೂ ತೊಗೋಬಾರ್ದು ಅಂತ ಫಿಕ್ಸ್ ಆಗಿದೆ. ಬಟ್ ಇವಾಗ ಏನು ಮಾಡ್ತೀರಾ ಕಾಲಕ್ರಮೇಣ. ಗೈಸ್, ನಾನು ಯಾಕೆ ಈ ಸ್ಟೋರಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇವರು ಸಿಕ್ಕಾಪಟ್ಟೆ ಫೇಮಸ್ಸು, ಕಿರಣ್ ಅವ್ರು ಎಲ್ಲರಿಗೂ ಗೊತ್ತು. ಇಲ್ಲಿಗೆ ಬರೋಕ್ಕೆ ಕಾರಣ ನಮ್ಮ ಜೀವ ವಿನಯ್ ಅವರು. ಯಾಕಂತ ಹೇಳಿದ್ರೆ ಅವರು ಜಮಾದಿಂದ ಎಲ್ಲ ಫೋನು ಇಲ್ಲೇ ತೊಗೊಂಡಿದ್ದಾರೆ. ನನ್ನ ಲೈಫಲ್ಲೇ ಇವತ್ತಿನವರೆಗೂ ನಾನು ಎಲ್ಲ ಆ್ಯಪಲ್ ಸ್ಟೋರು ಇಲ್ಲ ಅಂತ ಹೇಳಿದ್ರೆ ದುಬೈ, ಇಲ್ಲಿಂದನೇ ತರಿಸಿರೋವಂಥದ್ದು. ಇದು ಕೂಡ ಅಷ್ಟೇ, ದುಬೈದೇನೆ ಫೋನು, ಎಲ್ಲನೂ ಅಲ್ಲಿಂದನೇ ತರಿಸಿರೋದು. ಇನ್ನೆಲ್ಲೂ ಫೋನ್ ಇವತ್ತಿನವರೆಗೂ ತೊಗೊಂಡೇ ಇಲ್ಲ. ಆದರೆ ಫಸ್ಟ್ ಟೈಮ್ ತೊಗೊತಾ ಇದ್ದೀನಿ. ಬಟ್ ಎಲ್ಲ ತೊಗೊಂಡಿರೋರ್ದು ನೋಡಿದ್ದೀನಿ, 100% ಜೆನ್ಯೂನು. ಆ್ಯಂಡ್ ರೇಟು ಕೂಡ ಈ ಫೋನ್ ದುಬೈಯಲ್ಲಿ ಏನು ರೇಟಿಗೆ ಸಿಗ್ತಾ ಇದೆಯೋ ಆ ರೇಟ್ ಇಲ್ಲೇ ಸಿಗ್ತೈತೆ. ಅಮ್ಮಮ್ಮ ಅಂದರೆ ಇನ್ನೊಂದು 1,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಅಷ್ಟೇ. ಅದು ಇಲ್ಲೇ ಸಿಗ್ತಾ ಇರಬೇಕಾದ್ರೆ ನಾನು ಯಾಕೆ ದುಬೈಯಿಂದ ಫೋನ್ ತರಿಸ್ಕೋಬೇಕು? ಅದು ಕಸ್ಟಮ್ಸಲ್ಲಿ ಹಿಡಿದ್ರೆ ಮತ್ತೆ ಅದು ತಲೆನೋವು, ರೆಸ್ಟ್ರಿಕ್ಷನ್ಸು, ಹೆವಿ ತಲೆನೋವು. ಬಂದರು ನೋಡಿ, ಫಸ್ಟ್ ಎಳ್ನೀರು ಕುಡ್ಕೊಬರೋಣ, ಆಮೇಲೆ ಫೋನ್ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು. ನೀವು ಕಿರ್ಸ್ತಿರ್ತೀರಲ್ಲ ಯಾವಾಗ. ಸಾರಿ, ಕಂಟೆಂಟ್ಗೆ ಇಲ್ಲಿ ಏನು ತೊಂದರೆ ಇಲ್ಲ ಬಾಸ್. ನಾನು ಆ್ಯಕ್ಚುಲಿ ಕುಡಿಬೇಕು ಅಂದ್ಕೊಂಡೆ. ಓಕೆ ಗೈಸ್, ಎಳ್ನೀರು ಕುಡ್ಕೊಂಡು ಇವಾಗ ವಾಪಸ್ ಅವ್ರನ್ನ ಕರ್ಕೊಂಡು ಸ್ಟೋರಿಗೆ ಬಂದಿದ್ದೀವಿ. ನೋಡಿ ಏನು ಮಾಡ್ತಾಯಿದ್ದೆ, ರೀಲ್ಸ್ ನೋಡ್ತಾ ಇದ್ದ. ನಾನು ತೊಗೋಬೇಕಂತ ಇರೋದಿದೆ. ಬಟ್ ಇದಕ್ಕಿಂತ ಇನ್ನೊಂದು ಕೈ ಮೇಲಿರುತ್ತೆ ಗೂಗಲ್ ಪಿಕ್ಸೆಲ್ಲು. ಇದು ಯಾವುದಿದು ಬಸ್? ಇದು Fold 6 ಬಸ್. ಸ್ಯಾಮ್ಸಂಗಾ? ಎಸ್, Fold 6 ಇದು 512 GB. ಅಂದರೆ ಇದು ಯೂಸ್ಡ್ 78,900. ನಮ್ಮ ಹತ್ರ ಯೂಸ್ಡು ಮತ್ತು ಓಪನ್ ಬಾಕ್ಸು ಮತ್ತು ಜಸ್ಟ್ ಆಕ್ಟಿವೇಟು ಮತ್ತು ಹೊಸದು 3 ವೇರಿಯಂಟಲ್ಲಿ ಸಿಗುತ್ತೆ. ಎಲ್ಲ ಸಿಗುತ್ತೆ. ನಂಗೆ ಇದು ಬೇಡ, ಸ್ಯಾಮ್ಸಂಗ್ ಹೋಗಲ್ಲ ನಾನು, ನನಗೂ ಸ್ಯಾಮ್ಸಂಗು ಆಗಬಾರಲ್ಲ. ಗೈಸ್, ಆ್ಯಕ್ಚುಲಿ ನಾನು ಯಾವ ಫೋನ್ ತೊಗೊಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಒಂದು iPhone 17 Pro Max 1TB. ಅದ್ರ ಜೊತೆಗೆ ಇನ್ನೊಂದು ಫೋನ್ ಸರ್ಪ್ರೈಸ್ ಆಗಿರಲಿ, ಅದನ್ನ ಆಮೇಲೆ ತೋರಿಸ್ತೀನಿ. ಫಸ್ಟ್ 17 Pro Max ಕೊಡಿ, ನಾನು ಕಮ್ಮಿ ಮಾಡ್ಕೊಡ್ಬೇಕು ನೀವು. 100%
ನಿಮಗೂ ಕಮ್ಮಿ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಕಮ್ಮಿ. Finally. ಆಲ್ಮೋಸ್ಟ್ ನೀವು ತಗೊಂತಿರೋದು 1 TV, ಇಂಡಿಯಾದಲ್ಲಿ ಲಾಂಚ್ ಆಗಿರೋದು 190, ಹಾ. 1,90,000. ಸೊ ಅದನ್ನು ನೀವು ಚೆಕ್ ಮಾಡಕ್ ಹೋದ್ರೆ ಒಂದೊಂದು ಲೊಕೇಶನ್ಸ್ಗಳಲ್ಲಿ ಸ್ಟಾಕ್ಸ್ ಅವೈಲಬಿಲಿಟಿ ಇಲ್ಲ. ಸೊ ಅಷ್ಟು ಪಿಕ್ ಡಿಮ್ಯಾಂಡ್ ಇರೋದ್ರಿಂದ ನೀವು ತಗೊಂತಿರೋ ಪ್ರೈಸ್ ಬಂದು 1,67,000. ಸರಿ, ಇವಾಗ ಇನ್ನೊಂದು ಕೊಡಿ ಸರ್ಪ್ರೈಸು. ನಾವು ಯಾವ್ದು ಹೇಳಿದೆ ಅದು ತರಿಸಿದ್ದೀರಾ ತಾನೇ? ಅಲ್ಲಿಂದ ಇಲ್ಲಿ ಬಿಟ್ಟು ಇಲ್ಲಿ ಗಂಟೆ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಈ ಫೋನ್ಗೆ ನೋಡಿ, ಯಾವ್ದು ಗೊತ್ತಾ ಇದು? ಗೂಗಲ್ ಪಿಕ್ಸೆಲ್ ಪ್ರೋ 10 Pro Fold, ಪಿಕ್ಸೆಲ್ 10 Pro Fold. 1,73,000 ರೂಪಾಯಿ. ಯಪ್ಪ, ಬಟ್ ನಿಮಗೆ ಸಿಕ್ಕಿರೋದು ಮೊಬೈಲ್ ಪ್ಲಾನ್ ಮ್ಯಾಗ್ನಲ್ಲಿ ಕಮ್ಮಿ ಪ್ರೈಸ್ಗೆ. ನಮ್ಮ ನೆಕ್ಸ್ಟ್ ರಿಯಾಕ್ಷನ್ ನೋಡ್ರಿ ಇಲ್ಲಿ. ಅಮ್ಮ ತಗೋಬೇಡ ಅಂತ, ನಾನು ಬಿಡಲ್ಲ ಅಂತ. ಗೈಸ್, ಈ ಫೋನು ಎಲ್ಲೂ ಸಿಕ್ಕೇ ಇರಲಿಲ್ಲ ನನಗೆ. ಆ್ಯಕ್ಚುಲಿ ಇದು ಲಿಮಿಟೆಡ್ ಪೀಪಲ್ ಅಷ್ಟೇ ಅಂತೆ. ಆ್ಯಂಡ್ ಈ ಆ್ಯಂಡ್ರಾಯ್ಡ್ ಫೋನ್ಗೆ 173 ಕೊಡೋದು ವರ್ತಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಗೂಗಲ್ ಪಿಕ್ಸಲ್ಲೇ ತೊಗೋಬೇಕು, ಪಿಕ್ಸಲಲ್ಲಿ ಟಾಪ್ ಯಾವುದೈತೆ ಅದೇ ತೊಗೋಬೇಕು ಅಂತ ತೊಗೊಳಕ್ಕೆ ಬಂದಿದ್ದೀನಿ. ಇದೇನಕ್ಕೆ ತೊಗೋತಾ ಇರೋದು ಅಂದರೆ ನನಗೆ ಹಂಗೆ ಕೆಲವೊಮ್ಮೆ ಒಂದು ಸ್ವಲ್ಪ ಈಗೋ ಬಂದುಬಿಟ್ರೆ, ಜಿದ್ದು ಬಂದುಬಿಟ್ರೆ ಅದು ಎಷ್ಟಾದರೂ ಆಗಲಿ ಬೇಕು ಅನಿಸಿದ್ರೆ ನಂಗೆ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಹುಡುಕಿ ಗೂಗಲ್ ಪಿಕ್ಸಲಲ್ಲಿ ಟಾಪ್ ಫೋನ್ ಯಾವುದೈತೆ ನಂಗೆ ಅದೇ ಬೇಕು ಬಾಸ್ ಅಂತ ಹೇಳಿದ್ದಕ್ಕೆ ಫಸ್ಟು 10 Pro ಯಾವುದೋ ಇರಬೇಕಲ್ವ ನೀವು ಹೇಳಿದ್ದು? 10 Pro Max, 10 Pro, 10 Pro XL ಅಂತ. 9 Pro XL, ಇದಾದಮೇಲೆ 10 Pro XL ಅಂತ ಬಿಟ್ಟಿದ್ದಾರಂತೆ. ಸೊ ಅದನ್ನು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೂ ಮೇಲೆ ಇನ್ಯಾವುದೂ ಇಲ್ವಾ ಅಂತ ಹೇಳಿದೆ. ಇನ್ನೊಂದಿದೆ ಫೋಲ್ಡು, ಬಟ್ ಅದೆಲ್ಲೂ ಸಿಗಲ್ಲ, ವೆಯ್ಟ್ ಮಾಡಿದ್ರೆ ತರಿಸ್ಕೊಡ್ತೀನಿ ಅಂದರು. ಹೇಳಿದ 3 ದಿವಸಕ್ಕೆ ತರಿಸ್ಬಿಟ್ಟಾರೆ 10 Pro Fold. ಗೂಗಲ್ ಪಿಕ್ಸೆಲ್ 10 Pro Fold ಕಾಣಿಸ್ತೈತೆ ಗೈಸ್, ಇದೆ 173 ಇಲ್ಲೈತೆ ನೋಡಿ. ನಮ್ಮ ಅಮ್ಮಗೆ ಹೇಳ್ತಾ ಏನಮ್ಮ ಅಷ್ಟು ಕೊಟ್ಟಿಲ್ಲ, 173 ಕೊಟ್ಟಿಲ್ಲ, ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ. ಲುಕ್ಕಲ್ಲೇ ಅರ್ಥ ಮಾಡ್ಕೋಬೇಕು ನಾನು. ಆ ಲುಕ್ ಕೊಡೋ ಕಾಲ ಎಲ್ಲ ಹೊಟ್ಟೈತಿ ಇವಾಗ. RCB ಜೀತ್ರೆ ಸ್ವಲ್ಪ ಪರ್ಚೇಸಿಂಗ್ ಜಾಗ. ಆ ಥರ ಎಲ್ಲ ಏನಿಲ್ಲ. ನೀವೇನೇನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ, ಆ ಥರ ಏನಿಲ್ಲ. ಆ್ಯಕ್ಚುಲಿ ಬ್ಲಾಗ್ ಮಾಡಕ್ಕೆ ಬೇಕು, ಇದರಲ್ಲಿ 256 GB ಸಾಲ್ತಾ ಇಲ್ಲ, ಏನು ಮಾಡಿದ್ರು ಆಯ್ತಲ್ಲ. ಅದಕ್ಕೋಸ್ಕರ ನಾನು RCB ಮೇಲೆ ದುಡ್ಡು ಹಾಕಿ ಹಾಳಾಗ್ಬಿಟ್ಟಿದ್ದೀನಿ. ಅವ್ರನ್ನ ಸಪೋರ್ಟ್ ಮಾಡಿ ಉದಾರ ಆಯ್ತಾ ಇದ್ದೀನಿ ಅಷ್ಟೇ, ಏನೇನಿಲ್ಲ. ಗೈಸ್, ನನಗೆ ಆ್ಯಂಡ್ರಾಯ್ಡ್ ಬಗ್ಗೆ ತಲೆ ಬಿಡೋಗೊತ್ತಿಲ್ಲ. ಆ್ಯಂಡ್ರಾಯ್ಡ್ನ 5 ವರ್ಷದ ಹಿಂದೆನೇ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಬಟ್ ಇವಾಗ ವಾಪಸ್ ಆ್ಯಂಡ್ರಾಯ್ಡ್ನ ಪರ್ಸ್ನಲ್ ಫೋನಾಗಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ತೊಗೊತಾ ಇರೋದು. ಸೊ ನಿಮ್ಗೆ ಅನ್ಸುತ್ತೆ ಇದು ವರ್ತಿಲ್ವಾ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಈ ಫೋನ್ ಚೆನ್ನಾಗಿದೆಯಾ ಇಲ್ವಾ ಅಂತಲೂ ಕಮೆಂಟ್ ಹಾಕಿ. ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋ ಸಮಯ ಎರಡೂ. ಸೊ ಅನ್ಬಾಕ್ಸ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೊಂದು ಅಂತ ಹೇಳಿದ್ರೆ, ನಾನು ಇಲ್ಲಿ ಬರ್ತಾ ಇರೋದನ್ನ ನಮ್ಮ ಹುಡುಗನಿಗೆ ಹೇಳಿದೆ. ಸೊ ನನಗೂ ಬೇಕು ಫೋನ್ ಅಂತ ಹೇಳ್ಬಿಟ್ಟು ಅವನು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವನು ಇಲ್ಲೇ ಸುತ್ತಮುತ್ತ ಇದ್ದಂತೆ. ಸೊ ತೇಜಸ್ ಅಂತೇಳಿ ನನ್ನ ಕಾಲೇಜ್ ಮೇಟು. ಸೊ ಅವನು ಬರ್ತಾ ಇದ್ದಾನೆ. ಅವ್ನು ಬಂದರೆ ಅವ್ನಿಗೂ ಒಂದು ಫೋನ್ ಇವತ್ತು. ಸೊ ಫುಲ್ ಭರ್ಜರಿ ಶಾಪಿಂಗು. ಮೊನ್ನೆ ವಿನಯ್ ಅವರು ಕೂಡ ಸೇಮ್ 1 TB ತೊಗೊಂಡ್ರು. ಆವಾಗ ನಾನು ಫಿಕ್ಸ್ ಆದೆ, ನಾನು ತೊಗೊಳ್ಳೇಬೇಕು ಅಂತೇಳಿ. ಅವ್ರನ್ನ ಕೇಳಿದೆ, ಅವ್ರು ಇಲ್ಲಿಗೆ ಹೇಳಿದ್ರು ಒಳ್ಳೆ ರೇಟಿಗೆ ಮಾಡಿಕೊಡ್ತಾರೆ, ಹೋಗು ಕಂಪ್ಯಾರಿಟಿವ್ಲಿ ನೀನು ದುಬೈಯಿಂದ ತರಿಸ್ತೀನಿ ಅಂತ ಹೇಳಿದ್ರೆ ಏನೊಂದು 5-6 ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಯೂಜ್ ಅಮೌಂಟ್ ಏನು ಡಿಫ್ರೆನ್ಸ್ ಆಗಲ್ಲ, ಚೆನ್ನಾಗಿರುತ್ತೆ, ಒಳ್ಳೆ ಗ್ಯಾರಂಟಿ ಕೊಡ್ತಾರೆ, ಸೀಲ್ಡ್ ಪೀಸೇ ಕೊಡ್ತಾರೆ, ಹೋಗು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದು ಇವಾಗ ಫೋನ್ ತೊಗೊತಾ ಇರೋದು. ಸೊ ಯೂಶ್ವಲಿ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಯಾವ ಫೋನ್ ಯಾವಾಗ ಲಾಂಚ್ ಅದು ಪಟ್ಟ ಅಂತ ತೊಗೊಂಡ್ಬಿಡ್ತಾ ಇದೆ. ಬಟ್ ಎಲ್ಲ ಬೇಸಿಕ್ ವೇರಿಯಂಟ್ 256 GB ತೊಗೊತಾ ಇದೆ. ಇವತ್ತು ಈ ಫೋನ್ ಕೊಡೋ ಸಮಯ. ಈ ಫೋನ್ನ ಇವಾಗ ಇವ್ರಿಗೆ ಎಕ್ಸ್ಚೇಂಜ್ ಮಾಡಿಬಿಟ್ಟು ಇವಾಗ ಇದು ಅದ್ರ ಮೇಲೆ ಇದಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಇದನ್ನ 82 ತೊಗೋತೀನಿ ಅಂತ ಹೇಳಿದ್ದಾರೆ. ಇವಾಗ ಇನ್ನೊಂದು ಯಾರಾದರೂ 16 Pro Max ತೊಗೋಬೇಕಂದ್ರೆ ಎಷ್ಟಾಗುತ್ತೆ? ಅದೇ ಸೇಮ್ 87 ಇಂದ ಸ್ಟಾರ್ಟ್ ಆಗುತ್ತೆ. 87 ಇಂದ ಸ್ಟಾರ್ಟ್. ಹೊಸದು ಬೇಕು ಅಂದ್ರೆ ಹೊಸ ಪ್ರೈಸ್ ಬೇರೆ ಇದೆ, 1,18,000 ರೂಪಾಯಿ ಇದೆ. ವಾಚು ಎಲ್ಲ ತೊಗೊಂತೀರಾ ನೀವು? ವಾಚ್ ತೊಗೋತೀವಿ, ವಾಚಸ್ ಎಲ್ಲ ಪರ್ಚೇಸ್ ಅಂತೂ ಮಾಡ್ತೀವಿ. ಬಸ್ ಇಡೀ ಬ್ಯಾಂಗ್ಳೂರಲ್ಲಿ ನಿಮಗೆ ಇಡೀ ಬ್ಯಾಂಗ್ಳೂರು ಅಂತಲ್ಲ, ಯಾವುದೇ ನೀವು ವೆಬ್ಸೈಟ್ ಚೆಕ್ ಮಾಡಿ, ಯಾವುದೇ ಆನ್ಲೈನ್ ವೆಬ್ಸೈಟ್ ಚೆಕ್ ಮಾಡಿ, ಪ್ರೈಸಿಂಗ್ ಎಕ್ಸ್ಚೇಂಜ್ ಐಟಮ್ಸಲ್ಲಿ ಟೂ ಮಚ್ ಪ್ರೈಸ್ಗೆ ನಾವು ಪರ್ಚೇಸ್ ಮಾಡ್ತೀವಿ. ಅದರಲ್ಲೂ ಕಸ್ಟಮರ್ ಏನಾದ್ರು ಎಕ್ಸ್ಚೇಂಜ್ ಹೋಗ್ತಾ ಇದ್ದಾರೆ ಅಂದರೆ ಅದ್ರ ಮೇಲೆ ನಾವು ಪೇ ಮಾಡಿ ತೊಗೋತೀವಿ. ಇದೆಲ್ಲ ಸೆಕೆಂಡ್ಸ್ ಅಲ್ಲ? ಎಸ್ ಬಸ್ 128 GB ಇವಾಗಲೂ ಕೂಡ ನಿಮಗೆ ಹೊಸದು ಆಲ್ಮೋಸ್ಟ್ 80,000 ರೂಪಾಯಿ, 85, 85 ಸಾರಿ 80,000, 80,000 ಬಿಸಿ 256 90,000 ಇದೆ. ನಮ್ಮ ಹತ್ರ ಇದು ನಿಮಗೆ 62,000 ರೂಪಾಯಿ 128 GB. ಈ ಫೋನ್ಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಈ ಫೋನಲ್ಲಿ ಐತೆ. ನಮ್ಮ ಹಿಂದೆಯಿಂದ ಗುರಾಯಿಸ್ತಾವ್ರೆ. ಸೊ ಇದನ್ನು ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ ಬನ್ನಿ. ಫಸ್ಟ್ ಟೈಮು ಆ್ಯಂಡ್ರಾಯ್ಡ್ ಫೋನ್ ಗೂಗಲ್ ಪಿಕ್ಸೆಲ್ನ ನಾನು ತೊಗೊಂಡು ಅನ್ಬಾಕ್ಸ್ ಮಾಡ್ತಾ ಇರೋದು ಎಷ್ಟೋ ವರ್ಷಗಳಾದಮೇಲೆ. ಗೂಗಲ್ ಪಿಕ್ಸೆಲ್ಲೇ ಬೇಕಂತ ತೊಗೊಂಡಿದ್ದೀನಿ. ಈಗೋ ಇಶ್ಯೂಸ್. ಪಿಕ್ಸೆಲ್ 10 Fold. ನನಗೆ ಹೆಸ್ರು ಹೇಳೋಕ್ಕೂ ಬರಲ್ಲ ನೋಡಿ. ಗೂಗಲ್ ಪಿಕ್ಸೆಲ್ 10 Pro Fold. ಯಾವುದು ತಟ್ಟೆ ಇದ್ದಂಗೆ ಐತಲ್ಲಪ್ಪ, ಹೆಂಗೈತೆ ನೋಡಿ ಫೋನು. ಅಮ್ಮ ನಾನು ಯಾವ ಕಲರ್ ಅಂತ ನೋಡಿದೆ ತಗೊಂಡ್ಬಿಟ್ಟಿದ್ದೀನಿ. ಏನು ಗೊತ್ತಿಲ್ಲ ಫೋನ್ ಬಗ್ಗೆ. ಪಿಕ್ಸೆಲ್ ಫೋನ್ ಬೇಕು, ಅದು ಟಾಪ್ ಫೋನೇ ಬೇಕು, ನಾನು ಅದಕ್ಕೆ ತಗೊಂಡಿದ್ದೀನಿ. ಯಾವ ಕಲರ್ ಅಂತ ನೋಡಿ ಇವಾಗ ಹೇಳ್ತಾ ಇದ್ರೆ ಕಲರ್ ಇಷ್ಟ ಆಯ್ತಾ ಅಂತ. ಕಲರ್ ಯಾವುದು ಅಂತಲೇ ಗೊತ್ತಿಲ್ಲ. ಓ ಇದೇ ಕಲರ್, ಓಕೆ, ಗ್ರೇ ಕಲರು. ನಮ್ಮ ಅಮ್ಮನ ತರ್ಸಿ ಹೆಂಗೈತೆ ಫೋನು? ಅಮ್ಮ ಹೆಂಗೈತೆ ಅಂತಲೂ ಹೇಳಲ್ಲ ಇವಾಗ. ಆನ್ ಆಗ್ತಾ ಇದೆ. ಬ್ಯಾಕ್ ಟು ಆ್ಯಂಡ್ರಾಯ್ಡ್, ಬ್ಯಾಕ್ ಟು ಬೇಸ್. ಪರ್ಸ್ನಲ್ ಫೋನ್. ಇದು ಬಾಲ್ ಆಡ್ತೈತೆ ನೋಡಿ, ವೈಬ್ರೇಟ್ ಆಯ್ತೈತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬರದಾ. ಬಾಯ್. ಗಾಯ್ಸ್, ಅಂತೂ ಫೋನೆಲ್ಲ ತೊಗೊಂಡು ಹೊಟ್ಟಿದ್ದೀವಿ. ಇವಾಗ ಸೀನ್ ಏನಂತ ಹೇಳಿದ್ರೆ, ಕೂಸು ಊಟಕ್ಕೂ ಮುಂಚೆನೇ ಅದೇನೋ ತೊಟ್ಲು ತೊಗೊಂಡ್ಬಿಡ್ತಾರಲ್ಲ, ಹಂಗೆ ನಾನು
ಮುಂಚೆನೇ ಬ್ಯಾಕ್ ಕೇಸು ಟೆಂಪರ್ಡ್ ಗ್ಲಾಸು ಎಲ್ಲನೂ ಒಂದು 4-5,000 ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಬಂದ್ಬಿಟ್ಟಿದ್ದೀನಿ. ಸೊ ಇವಾಗ ಹಾಕ್ಸೋದು ಅಷ್ಟೇ ಬಾಕಿ, ಹಂಗೆ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ. ಇವಾಗ ಹಾಕ್ಸ್ಕೊಂಡು ನೆಕ್ಸ್ಟ್ ನಾವೆಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ. ಸೊ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಬರೋಣ ಬನ್ನಿ. ಗೈಸ್ ಇಲ್ಲೇ ಅವರೇ ಯಾವುದೋ ಒಂದು ಅಂಗಡಿ ಕರ್ಕೊಂಬಂದಿದ್ದಾರೆ. ಎಷ್ಟಿದು? 1200 ಅಂತಪ್ಪ. ಇದು ಸ್ವಲ್ಪ ದಪ್ಪ ಬರುತ್ತಂತೆ. ನಾನು ಆಲ್ರೆಡಿ ಮುಂಚೆನೇ ತೊಗೊಂಡ್ಬಿಟ್ಟಿದ್ದೀನಿ ಸ್ಪೈಜಂದು. ಸೊ ಇವಾಗ ಈ ಫೋನ್ಗೆ ಮತ್ತು ಈ ಫೋನ್ಗೆ ಎರಡಕ್ಕೂ ಟೆಂಪರ್ಡ್ ಗ್ಲಾಸ್ ಹಾಕಿ ಕೇಸ್ ಹಾಕ್ಕೊಂಡು ಹೋಗೋಣ. ಗೈಸ್ ಇಲ್ಲಿ ಇದು ಗೂಗಲ್ ಪಿಕ್ಸಲ್ದು ಎರಡಿದೆ, ಅದರಲ್ಲಿ ಒಂದು ಹಾಕ್ಬೇಕಷ್ಟೇ. ಇದು ಎತ್ಕೊಂಬಿಡಿ ನಿಮ್ಮದು. ಆ್ಯಂಡ್ ಇದು 17 ಪ್ರೋದು. ಇದು ಅದ್ರ ಕೇಸು ಆ್ಯಂಡ್ ಇದ್ರ ಕ್ಯಾಮ್ರಾ ಕವರ್. ಗೈಸ್ ಇದಕ್ಕೆ ಕೇಸು ಮತ್ತು ಕೇಸೇ ಒಂಥರ ಡಿಫ್ರೆಂಟ್ ಆಗೈತಲ್ಲ ಇದ್ರದ್ದು. ಅದೊಂದು ಫ್ರೇಮು ಇದೊಂದು ಫ್ರೇಮು ಗಮ್ಮಿಂಗ್ ಬರುತ್ತೆ, ಏನೇನೋ ಬರುತ್ತೆ, ಚೆನ್ನಾಗಿತ್ತು. ಸೊ ತುಂಬ ದಿನಗಳ ನಂತರ ಪ್ರೀ ವೆಡ್ಡಿಂಗಿಗೆ ಬಂದಿದ್ದೀನಿ ಗೈಸ್. ಇವತ್ತು ಬೆಳಗ್ಗೆನೇ ಎದ್ದು ನಮ್ಮ ಮುಷ್ಯ ಪ್ರತಾಪ MG ರೋಡ್ ಹತ್ರ UB ಸಿಟಿ ಹತ್ರ ಎಲ್ಲ ಹೋಗಿ ಫುಲ್ಲು ಶೂಟ್ ಮಾಡಿಕೊಂಡು ನಮ್ಮ ಮನೆಗೆ ಬಂದು ಆಮೇಲೆ ರೆಡಿಯಾಗಿ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಇಲ್ಲೇ ಮಾಗಡಿ ರೋಡ್ ಹತ್ರ ಇರೋ ಒಂದು ಚಿಕ್ಕ ಕ್ವೇರಿಗೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಇಲ್ಲಿ ಟೈಮ್ ಇತ್ತಲ್ಲ, ಒಂದು 2-3 ಶಾರ್ಟ್ ತೊಗೊಂಬೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಸೊ ಇದು 1 ಡೇ ಪ್ರೀ ವೆಡ್ಡಿಂಗು ಬೆಂಗಳೂರಲ್ಲೇ. ಹೆಂಗಿದ್ರು ಬೆಳಗ್ಗೆ MG ರೋಡಲ್ಲಿ ಆಗೈತೆ. ಇವಾಗ ಕ್ವಾರಿ ಹತ್ರ ಶೂಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗೋದೆ ಹೆಸರುಘಟ್ಟ ಹತ್ರ. ಸೊ ಬನ್ನಿ, ಇವಾಗ ಆಲ್ರೆಡಿ ಕ್ವಾರಿಯಲ್ಲಿ ಶೂಟ್ ನಡೀತಾ ಇದೆ ನೋಡಿ. ಕ್ವಾರಿ ಯಾವ ಥರ ಇದೆ ಅಂತೇಳಿ ಚೆನ್ನಾಗಿದೆ ಅಲ್ಲ, ಬಟ್ ಫುಲ್ ಗಲೀಜು ಮಾಡಿ ಗಬ್ಬೆ ಎಬ್ಬಿಸ್ಬಿಟ್ಟವ್ರು ಗೈಸ್. ಆಲ್ರೆಡಿ ಕಸ ಗಲೀಜು ಧೂಳು ಏನು ಮಾಡೋಕ್ಕಾಗಲ್ಲ. ಸಿವಿಕ್ ಸೆನ್ಸ್ ಇರಲ್ಲ ನಮ್ಮ ಜನಕ್ಕೆ ಅಷ್ಟೇ. ಪ್ರತಾಪಣ್ಣ ಯಾರಿಗೂ ಬೈತವನೆ, ಸರ್ ಚೆನ್ನಾಗಿ ಕೊಟ್ಟವ್ರು ಟಿಶ್ಯೂ ನಿಮ್ಮ ಕೈಗೆ. ನಾವು ಗೊತ್ತಲ್ಲ, ನಮ್ದು ಏನೇ ಮಾಡಿದ್ರು ದೊಡ್ಡದಾಗೆ ಮಾಡೋದು ನಾವು. ಅವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಯಾಕೆ ಗುರ ನಾಚ್ಕೋತೀರಾ? ಏಯ್ ಸೂಪರ್ ಮಗ ನೀನು. ನಾಳೆ ಸ್ಕಿನ್ ಔಟ್ ಕೋಳಿ ಆಗ್ಬಿಡ್ತೀರಾ. ಫುಲ್ಲು ಬರ್ನಿಂಗ್ ಕೋಳಿ ಬರ್ತದಲ್ಲ. ಯಾವ್ದ ಸೇಟ್ ಯಾ ಸಾಕಾದ ಕಾಣ್ತಾ ಇದ್ದಿ. ತಿರ್ಗೆ ಸುಮ್ಮನೆ ಬತ್ತಾಳೆ. ಭಯ ಭಕ್ತಿ ಮಾಡಿದ್ರೆ ನೀವು. ಓ ಇವ್ನು ನೋಡ್ದ, ಇವನ್ನ ಮನೆ ಹಾಳು ಮಾಡು ಅಂದ್ರೆ ಹಂಗೆ ಹಾಳು ಮಾಡ್ತಾನೆ ಇವನು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಣ್ಣ ಎಂಡಿ ಫಿಲ್ಟ್ರು ಸಾಕತ್ತಣ್ಣ ನೀನು. ಅಣ್ಣ ಐತೆ ಕಾಣ ಅಂದೆ, ಇಲ್ಲಿ ಬಂದ್ರೆ ಎಂಟ್ರಿ ಫಿಲ್ಟರ್ ಕೊಡ್ತಾವನೆ. ಗೇಜ್ ಹೆಂಗೈತೆ. ನಾನು ಡ್ರೋನ್ ಆಪ್ರೇಟ್ರು. ಆ ಕಡೆ ಒಂದು ಡ್ರೋನ್ ಈ ಕಡೆ ಒಂದು ಡ್ರೋನ್ ಹಾಕ್ಕೊಂಡು ಇವಾಗ ಇಲ್ಲೆಲ್ಲಾದ್ರೂ ಒಂದು ನಳ್ಳಲ್ಲಿ ಕುತ್ಕೊಂಡ್ಬಿಡ್ತೀನಿ ಗೈಸ್. ಇವಾಗ ಒಂದು ಒಳ್ಳೆ ಡ್ರೋನ್ ಶಾಟ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಬರೀ ಕಸನೇ ಐತೆ, ಅದು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ. ಅದು ಲಿಂಗಾನ ಇಲ್ಲಿ ಇಟ್ಬಿಟ್ಟವ್ರೆ ಗೈಸ್. ಮಗ ನೀನು ನೋಡಿದ್ರೆ ನಾನು ಯಾರು ನೋಡ್ದಂಗೆ ಐತೆ ಗೊತ್ತಾ? ಆ ಒಂದು ಪಪ್ಪುಸಿ ಫಿಲಮ್ ಕ್ಯಾರೆಕ್ಟರ್ ಇತ್ತಲ್ಲ, ಯಾವನ ಹೆಸರು ನಾನು ಮಾದೇಶ ಬುಲ್ಲಿ ಬುಲ್ಲಿ ನನ್ನ ಆ್ಯಡ್ ಮಾಡ್ತಾ ಇದ್ದೀರಾ? ಇಲ್ಲ ಚೆನ್ನಾಗಿದ್ಯಾ ನಿಜವಾಗ್ಲು. ನಾನು ಚಿಕ್ಕ ಹುಡುಗನಲ್ಲಿ ನಿನ್ನಂಗೆ ಇದ್ದೆ, ಇವಾಗ ದೊಡ್ಡವನಾಗ್ಬಿಟ್ಟು ಇನ್ನೂ ಖರಾಬ್ ಆಗ್ಬಿಟ್ಟಿದ್ದೆ. ಆದರೂ ಏನು ಬಿಸಿಲು ಗೊತ್ತಾ ಗೈಸ್. ಚೆನ್ನಾಗಿ ಬಿರಿಯಾನಿ ತಿಂದ, ತಿಂದಿದ್ರಲ್ವ ಹೆಂಗೆ ತಿಂದಿದ್ರಂತೆ. ಆಯ್ತು, ಇವಾಗ ದೊಡ್ಡ ಆಟ ಆಡಬೇಕೆ ನಿಮ್ಮ ಹತ್ರ ನಾನು. ಗೈಸ್ ಗಾಡಿಗಳು ಬರ್ತವೆ ಅಂತಾನೆ ಬಿಟ್ಬಿಟ್ಟಿದ್ದಾರೆ ನೋಡಿ. ಜಾಗ ಚೆನ್ನಾಗಿ ಕಣ ಶಿಷ್ಯ, ಬಟ್ ಹುಡುಗರ ಜೊತೆ ಬಂದರೆ ಬೆಲೆ ಇಲ್ಲ ಇಲ್ಲಿ. ನೋಡಿ ಯಾರೋ ಹೋಯ್ತಾ ಇದ್ದಾರೆ, ಪ್ರತಾಪಣ್ಣ ಕರೆದ್ಬಿಟ್ಟು ಅವ್ರ ಗಾಡಿ ಇಸ್ಕೊಂಡವ್ರೆ. ಮಾನ ಮರ್ಯಾದಿಲ್ಲ ಅವನಿಗೆ. ಯಾಕಣ್ಣ ಬುಲ್ಲಿ ಹುಡುಗಿ ಆಗ್ಬೇಕಂತ ಮದುವೆ ಆಗೋದಂತೆ. ಯಾರನ್ನ?
ಸರ್ ನೀವು ಅವ್ರನ್ನ ಮದುವೆ ಆಗ್ಬಿಟ್ಟಿದ್ರೆ ಅಷ್ಟೇ. ಆಮೇಲೆ ಅವ್ನು ಇಷ್ಟೆಲ್ಲ ಮಾಡ್ತಾ ಇರೋದೇನು ಕೇಳಿ, ಹೋಗ್ಬೇಕಾದ್ರೆ ನೀವು ಒಂದು ಫುಲ್ ಬಾಟ್ಲು ಕೊಡಿಸ್ತೀರಾ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀರಿ. ಇಷ್ಟೊತ್ತಿಗೆ ಎಲ್ಲ ಮಾಡ್ಬಿಟ್ಟಿರೋನು ನೀವು ಮೊದಲೇ ಹೇಳ್ಬಿಟ್ಟಿದ್ರೆ ಎಕ್ಸ್ಟ್ರಾ ಎಫರ್ಟ್ಸು. ಗೈಸ್ ಗಾಡಿ ಇಸ್ಕೊಂಡು ಶೂಟ್ ಮಾಡ್ದವ್ರೆ. ಆ್ಯಂಡ್ ಇಲ್ಲಿ ನಮ್ಮ ಮೈರಾ ಇವೆಂಟ್ಸ್ ಕಡೆಯಿಂದ ನಮಗೆ ಪ್ರಾಪ್ಸ್ ಬಂದಿದೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಪಿಕ್ನಿಕ್ ಸೆಟಪ್ ಮಾಡೋಕ್ಕೆ ಅಂತೇಳಿ ಅವ್ರ ಹತ್ರ ಕೇಳಿದ್ದೆ, ಕಳಿಸ್ಕೊಟ್ಟಿದ್ದಾರೆ, ಫೋಟೋ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಇದನ್ನೆಲ್ಲ ಇಟ್ಟು ಇವಾಗ ಒಂದು ಪಿಕ್ನಿಕ್ ಸ್ಪಾಟ್ ಥರ ಮಾಡಬೇಕು, ಒಂದು ಸೆಟಪ್ ಥರ ಮಾಡಬೇಕು. ಬನ್ನಿ ಮಾಡೋಣ. ಪಾಪ ಅವ್ರು ಕಾಯ್ತವ್ರು ಹೋಗ್ಬೇಕು ಅಂತ. ಈ ನನ್ನ ಮಗ ಅವ್ರ ಗಾಡಿ ಇಸ್ಕೊಂಡು ಲೋ ಬಡಿಯದ್ನೇ ಹೇಳೋರಿಗೆ ಏನು ಅಂತ. ಆದ್ರೆ ಒಳ್ಳೆ ಲೈಟ್ ಬರ್ತೈತೆ ಗೈಸ್. ಜಾಗ ಮಾತ್ರ ಅಲ್ಟಿಮೇಟ್ ಆಗೈತೆ. ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ಸು. ಇಲ್ಲಿಂದ ಆ ಕಡೆ ಲೇಕ್ ಇದೆಯಂತೆ. ಸೊ ಇಲ್ಲಿ ಮುಂಚೆ ಶೂಟ್ ಮಾಡಿದ್ವಿ, ಬಟ್ ನಾನು ಇಲ್ಲಿ ಬಂದೆಲ್ಲ ವ್ಲಾಗೆಲ್ಲ ಮಾಡಿಲ್ಲ ಫಸ್ಟ್ ಟೈಮ್. ನನಗೂ ನಿದ್ದೆ ಬರ್ತೈತೆ. ಚೆನ್ನಾಗಿ ಬಾರಿಸೋದು ಬಿರಿಯಾನಿ, ಆಮೇಲೆ ಮಟನ್ ಬಿರಿಯಾನಿ ಎಲ್ಲ ಬಾರಿಸ್ಬಿಟ್ವಲ್ಲ. ಹಾಂ, ಅವ್ರು ತಿನ್ಕೊಂಬಿಟ್ಟಿರೋರು ಪ್ರತಾಪ ಹುಡುಗಿ ಆಗಿದ್ದಾನೆ. ಏಯ್ ಬುಲಿ ಅವರು ಬೈಕೋತಾ ಇರ್ತಾರೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಕ್ಲೈಂಟ್ಗೆ ಹೊಸ ಹೆಸರು ಗೈಸ್, ಮಿಂಚಿಂಗ್ ಮಂಜುಳ ಅಂತ. ಫುಲ್ ಮಿಂಚ್ತವ್ರು ಇವತ್ತು. ಆದ್ರೂ ನಿಮ್ಮ ಸ್ಮೆಲ್ ಚೆನ್ನಾಗಿತ್ತು ಬ್ರೋ. ಬೇಜಾರು ನೀ ಇಲ್ಲಾಂದ್ರೆ ಇನ್ನೊಂದು ರೌಂಡ್ ಓಡಿಸ್ತಾರೆ. ನಂಗೆ ಬೇಜಾರಾಯ್ತು ಸುಮ್ಮನಿರುತ್ತೆ. ಏ ಬುಲ್ಲಿ ನೀನು ಸಖತ್ತಾಗಿ ಸಿಗಲ್ಲ ನಿನ್ ಸ್ಮೈಲ್ಗೆ ಫಿದ. ಏಯ್ ಮಿಂಚಿಂಗ್ ಮಂಜುಳ, ಥ್ಯಾಂಕ್ಸ್ ಬ್ರೋ. ಏನ್ರಿ ಆಟಿಟ್ಯೂಡ್ ಮಿಂಚಿಂಗ್ ಮಂಜುಳ ಅವ್ರದ್ದು. ಬಿದ್ರೆ ತಿರ್ಬೋಕಿ ಜಾಕಿ ಎಲ್ಲ ಏನೇನು ಕೊಟ್ಟವರಲ್ಲ. ಓ ಏಯ್ ಸಿಂಹ, ಇವನ ಹೆಸರು ಸಿಂಹನೇ. ಕರೆಕ್ಟಾಗಿ ಹೇಳಿದ್ರಿ. ನಿಜವಾಗ್ಲೂ ತಿಂಡಿಗಳು ಕೊಟ್ಟಿದಾರ ಇಲ್ಲ? ತಿಂಡಿಗಳೆಲ್ಲ ಇಲ್ಲ. ಓ ಇವ್ರು ನೋಡಿದ್ರ ನೀವು ಚೆನ್ನಾಗಿ ಮಟನ್ ಬಿರಿಯಾನಿ ಎಲ್ಲ ತಿನ್ಬಿಟ್ಟು ಮುದ್ದೆ ಉಣ್ಬಿಟ್ಟು ಇವಾಗ ತಿಂಡಿಗಳು ತಿಂದು ಕೇಳ್ತಾ ಇದೀರಲ್ಲ ನೀವು. ಓ ನೋಡಿದ್ರ ನೀವು. ಬಾಟ್ಲು ತರ್ಬೋದಿತ್ತು. ಅದನ್ನ ಮಾತ್ರ ಮರಿಲ್ಲ ಅವನು. ಅವನು ಹೆಂಗ್ ಮರಿತಾನೆ? ಅದೇ ಆಶ್ಚರ್ಯ ಅದೇ, ಏನ್ ಪ್ರತಾಪಣ್ಣ ಫುಲ್ ಫ್ರೆಶ್ ಆಗಿ ಬಂದವ್ರೆ ಅಂತ. ನೀವು ಕೊಡಿಸ್ತೀರಾ ಅಂತ. ಪ್ರೀ ವೆಡ್ಡಿಂಗ್ ಪೇಮೆಂಟ್ ಸಪ್ರೇಟು, ಈ ಪೇಮೆಂಟ್ ಸಪ್ರೇಟು. ಕ್ಲೈಂಟ್ನ ನೀಟಾಗಿ 100 ಪೇಪರು ಹಾರ್ಡ್ ವರ್ಕಿಂಗು. ಒಂದು ಬಾಟ್ಲು 100 ಪೇಪರ್ಸ್ಗೆ ಆಪ್ಷನ್ನೇ ಇಲ್ಲ, ಅವರೇ ಕೊಡಿಸ್ಬಿಡ್ಬೇಕು ಅವ್ನು ಮಾಡೋದು ನೋಡಿ. ನಾನು ಅಲ್ವಾ ನಿಜವಾಗ್ಲೂ ಹಂಗೆ ಅನ್ಸ್ಬಿಡುತ್ತೆ. ಅಯ್ಯೋ ಏನ್ ಇಷ್ಟು ಕೆಲಸ ಮಾಡ್ತಾ ಇದಾರೆ ಅಂತ. ಅದಕ್ಕೆ ಹಂಗೆ ಹೇಳ್ಬಿಟ್ಟೆ ರಾತ್ರಿ ಪೋಟ್ಕೊಂಡ್ ಮನಿಕೊಂಬಿಡೋದು. ಮೊನ್ನೆ ಪ್ರೀ ವೆಡ್ಡಿಂಗ್ ಮಾಡಿದ್ವಲ್ಲ, ಆ ಕ್ಲೈಂಟ್ ಹತ್ರ ಹೆಂಗೆ ಗೊತ್ತಾ, ನನಗೆ ಗೊತ್ತೇ ಇಲ್ಲ. ನಾವು ಮಾಡಿದ್ದು ಪ್ರೀ ವೆಡ್ಡಿಂಗ್ ಬಂದು ಎಲ್ಲಿ ಶಿಷ್ಯ ಅದು ಬಸ್ಸಲ್ಲಿ ಬಂದಲ್ಲ ನೀನು, ಇದು ಕಳ್ಸ, ಉಡುಪಿ ಕಳ್ಸ, ಮುರುಡೇಶ್ವರದಿಂದ ಅಣ್ಣ ಏನು ಮಾಡಿರೋದು, ಬಸ್ ಬುಕ್ ಮಾಡಿಕೊಟ್ಟವ್ರೆ. ಅಲ್ಲೇ ಎಣ್ಣೆ ತಗೊಂಡು ಸ್ಲೀಪರ್ ಬಸ್ ಬುಕ್ ಮಾಡ್ಕೊಂಡು ವಾಟರ್ ಬಾಟ್ಲಿಗೆ ಮಿಕ್ಸ್ ಮಾಡ್ಕೊಂಡು ಒಬ್ಬನೇ ಕುಡ್ಕೊಂಡ್ ಬಂದವನೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನಿಮ್ಗೆ ಕುಡಿಯೋದ್ ಬಿಡ್ಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ನನ್ನೇ ಬಿಟ್ಬಿಟ್ಟ, ಕುಡಿಯೋದು ಮಾತ್ರ ಬಿಡ್ಲಿಲ್ಲ ಅವನು. ಏನ್ರಿ ಡ್ಯಾಶಿಂಗ್ ಶರತ್ ಹೆಂಗೆ ಚೆನ್ನಾಗೈತೆ, ಸಕ್ಕತ್ತಾಗಿ ಕಾಣಿಸ್ತಾ ಇಲ್ವಾ? ಗಿಫ್ಟೇ ಚೆನ್ನಾಗಿ ಕಾಣಿಸ್ತೈತೆ ಅವ್ರಿಗೆ. ಏನ್ ಹೇಳ್ತಾರೆ ನೋಡಿ ಪ್ರಸನ್ನ, ಇವನ್ನ ಫಸ್ಟ್ ನೈಟ್ ಡೆಕೋರ್ ಕಳ್ಸ್ಬೇಕು, ಚೆನ್ನಾಗಿ ಮಾಡ್ತಾರೆ. ನಮ್ ರಾಮನಗರದವನು ಅಂತಾನೆ ಗೊತ್ತಾಗಲ್ಲ ಗೀಸನು. ಹುಲಿ ಇದ್ದಂಗ ಅವನೇ. ಅದಕ್ಕೆ ನಾನು ಸುಮ್ನೆ ಸುಮ್ನಿರಲ್ಲ ಯಾಕಲ್ಲ ಹೆಂಗ್ ಕಣ್ ಸಕದಾಗ ಅವನೇ. ಏನಿಲ್ಲ ಅವನು ಹೈಟ್ ಕಮ್ಮಿ, ಐಟಮ್ ಜಾಸ್ತಿ ಅಷ್ಟೇ. ನೀನ್ ಇಷ್ಟೊಂದು ಕ್ಯೂಟ್ ಆಗಿ ಹಿಂಗೆ. ಕ್ಯಾಮ್ರಾಮನ್ ಬುಲ್ಲಿ ಜೊತೆ ಮಲ್ಲಿ ಹೆಸರುಘಟ್ಟ. ಸೂಪ್ ಅಂತೆ, ಸೂಪ್ ಅಲ್ಲ ಮಗ, ಅದು ಬೇರೆ ಸೂಪು, ನಿಂಗೆ ಗೊತ್ತಿಲ್ಲ ಬಿಡು. ಕ್ಯಾಮ್ರಾ ನೋಡೋದು ಸನ್ಸೆಟ್ ನೋಡೋದು, ಆದ್ರೂ ಚೆನ್ನಾಗಿ ಆಗ್ತಾ ಇತ್ತು ಸನ್ಸೆಟ್. ಕ್ಯಾಮ್ರಾಮನ್ ಶರತ್ ಜೊತೆ ಕ್ಯಾಮ್ರಾಮನ್ ಸಹನಾ ಜೊತೆ, ಸಹನಾ ಅವ್ರ ಗಂಡ ನನ್ನ ಜೊತೆ.
ಒಳ್ಳೆ ಗ್ರೂಪಲ್ಲಿ ಗೈಸ್ ಮಸ್ತ್ ಮಜಾ ಮಾಡ್ತವ್ರೆ. ಅರೇಂಜ್ ಮ್ಯಾರೇಜ್ ಅಂದರೆ ನಂಬೋಕೆ ಆಗಲ್ಲ, ಏನೋ ಡವ್ ಮಾಡ್ತಾವ್ರೆ ಅನ್ಸುತ್ತೆ ನನಗೆ. ಹಾಂ, ರಿವೀಲ್ ಮಾಡಿದ್ರಲ್ಲ, ಫ್ಯಾಮಿಲಿ ಪ್ರಕಾರ ಅರೇಂಜ್ ಮ್ಯಾರೇಜ್ ಅಂತೆ. ಅವ್ರ ಫ್ಯಾಮಿಲಿ ಅವ್ರು ಯಾರಾದ್ರೂ ನೋಡ್ತಾ ಇದ್ರೆ ನೋಡ್ಕೊಂಬಿಡಿ. ನಿಜವಾಗ್ಲೂ 5:30 ಆದ್ಮೇಲೆ ಫುಲ್ ಪವರ್ ಬಂತು ಪ್ರತಾಪ್ ಅಣ್ಣ. ನೀವು 5:30 ಆದ್ಮೇಲೆ ಪವರ್ ಬಂದಿಲ್ಲ, ಯಾವಾಗ 100% ಕೊಡಿಸ್ತೀನಿ ಅಂದ್ರಲ್ಲ ಅವಾಗಿಂದ ಪವರ್ ಬಂದಿರೋದು. ಈ ಕಡೆ ಮಾತ್ರ ಫೋಟೋ ಹಿಡೀರಿ. 100% ಅದೇನೋ ಮಾಡ್ತೀನಿ ಅಂದಲ್ಲ ಅಣ್ಣ, ಮಾಡೋಣ. ಬರೀ ಇಂಥದೆಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.